ಗಿಲ್ಲಿ ವಿರುದ್ಧ ಫಿಲ್ಮ್ ಚೇಂಬರ್ಗೆ ಹೋಗಿ ದೂರನ್ನ ಸಹ ಕೊಟ್ಟಿದ್ದಾರೆ ನಿರ್ಮಾಪಕರು. ಏಕೆಂದ್ರೆ ಒಂದು ಸರ್ಕಾರಿ ಶಾಲೆ ಅಂತ ಒಂದು ಸಿನಿಮಾವನ್ನ ಇತ್ತೀಚೆಗಷ್ಟೇ ರಿಲೀಸ್ ಮಾಡ್ತಾರೆ. ಅದರಲ್ಲಿ ಗಿಲ್ಲಿ ನಟ ಸಹ ನಟಿಸಿರ್ತಾರೆ. ಅದ್ಭುತವಾದಂತಹ ಕಾಮಿಡಿಯನ್ನ ಸಹ ಮಾಡಿರ್ತಾರೆ. ಒಂದು ವಿಶೇಷವಾದಂತಹ ಪಾತ್ರ. ಬಿಗ್ ಬಾಸ್ಗೂ ಮುಂಚೆನೆ ಶೂಟಿಂಗ್ ಆಗಿರ್ಬೋದು, ಪೇಮೆಂಟ್ ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡಾಗಿತ್ತು. ಕೇಳಿದಂಥ ಪೇಮೆಂಟನ್ನೇ ಕೊಟ್ಟಿರ್ತಾರಂತೆ ಗಿಲ್ಲಿ ನಟಗೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ, ಗಿಲ್ಲಿ ನಟ ಅವರು ಪ್ರಮೋಷನ್ಗೆ ಬರ್ತಿಲ್ಲ. ಈಗ ಆಫ್ಟರ್ ಬಿಗ್ ಬಾಸ್ ಅವ್ರು ಗೆದ್ದಾಯಿತು, ಎಲ್ಲ ಕೂಡ ಆಯಿತು. ಈಗ ಓಡಾಡ್ತಾ ಇದೆ, ಬೇರೆ ಬೇರೆ ಫಂಕ್ಷನ್ಗಳಿಗೆ ಹೋಗ್ತಿದ್ದಾರೆ. ಬಟ್ ಒಂದು ಸತಿ ಪ್ರಮೋಷನ್ಗೆ ಬರ್ತಿಲ್ಲ. ಅಟ್ಲೀಸ್ಟ್ ಒಂದು ಪೋಸ್ಟನ್ನು ಸಹ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸಹ ಹಾಕಿಲ್ಲ. ನಮಗೆ ತುಂಬಾನೇ ಲಾಸ್ ಆಗ್ತಾ ಇದೆ. ಗಿಲ್ಲಿ ನಟ ಫೇಮಸ್ ಆದ ತಕ್ಷಣ ಅವ್ರು ನಮ್ಮನ್ನ ಫೋನೇ ಪಿಕ್ ಮಾಡ್ತಾ ಇಲ್ಲ, ನಮಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಈಗ ದೂರುದಾರ ಅಂದ್ರೆ ನಿರ್ಮಾಪಕರು ಹೋಗಿ ಅಳಲನ್ನ ತೋರ್ಕೊಂಡಿದ್ದಾರೆ. ಫಿಲ್ಮ್ ಚೇಂಬರ್ಗೆ ಹೋಗಿ ದೂರನ್ನ ಸಹ ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಗಿಲ್ಲಿ ನಟನನ್ನ ಕರೆಸಿ ಏನಾದ್ರು ಈಗ ಕಂಪ್ಲೀಟ್ ಆಗಿ ಏನಾದ್ರು ವಿಚಾರಣೆ ನಡೆಸ್ತಾರಾ, ಯಾಕೆ ಈ ರೀತಿ ಗಿಲ್ಲಿ ನಟ ಮಾಡ್ತಾ ಇದ್ದಾರೆ? ಸೊ ಇದೆಲ್ಲವೂ ಕೂಡ ಎಲ್ಲರೂ ಪ್ರಶ್ನೆನ ಮಾಡ್ತಾ ಇದ್ದಾರೆ. ಫಿಲ್ಮ್ ಚೇಂಬರ್ ಅವರು ಕೂಡ ಅಷ್ಟೇ ಗಿಲ್ಲಿಗೆ ಕಾಂಟ್ಯಾಕ್ಟ್ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಗಿಲ್ಲಿ ನಟ ಕಂಪ್ಲೀಟ್ ಆಗಿ ಬಿಸಿ ಇರುವಂತ ಕಾರಣ ಅವರು ಬೇರೆ ಊರಿನಲ್ಲಿದ್ದಾರೆ. ಸೊ ಹೀಗಾಗಿ ಅವರು ರೆಸ್ಪಾಂಡ್ ಮಾಡೋಕ್ಕಾಗಿಲ್ಲ. ಗಿಲ್ಲಿ ನಟ ಆ ರೀತಿ ಮಾಡುವಂಥ ವ್ಯಕ್ತಿ ಅಲ್ವೂ ಅಲ್ಲ. ತುಂಬಾನೇ ಸಾಫ್ಟ್ ಮತ್ತೆ ಡೌನ್ ಟು ಅರ್ತ್ ಪರ್ಸನ್. ಪ್ರಮೋಷನ್ಗೆ ಭಾಗಿಯಾಗಿಲ್ಲ, ಮತ್ತೆ ಪೋಸ್ಟ್ ಅನ್ನ ಹಾಕ್ಬೋದಾಗಿತ್ತು, ಬಟ್ ಯಾಕೆ ಹಾಕಿಲ್ಲ ಗೊತ್ತಿಲ್ಲ ಅದು ಏನಾಗಿದೆಯೋ ಅಂತ. ಅವರು PR ಟೀಮ್ನ ಮ್ಯಾನೇಜ್ ಮಾಡೋದಲ್ಲ, ಸೊ ಅವರು ಕೇಳಬೇಕಾಗುತ್ತೆ.